ನಿಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೀರಾ ರಾಜಣ್ಣವರೇ? ಓಂ ನಮಃ ಶಿವಾಯ ಅಂದ್ರೆ ಓಂ ನಮಃ ಶಿವಾಯ. ಈ ತಲೆಗೆ ಟೋಪಿ ಹಾಕ್ತಾನಂತೆ, ಇರೋದು ಎರಡು. ಅದು ಆಡೋಣ. ಕಾಮನ ಬಿಲ್ ಬತ್ತಾಯ್ತು ನೋಡಿ, ಕಾಮನ ಬಿಲ್ಲು. ಆನಂದ ಆನಂದ ಪರಮಾನಂದ. ಆದಷ್ಟು ಬೇಗ ಒಂದು ಹೆಣ್ಣು ಸಿಗ್ಲಿ. ಅನ್ಕೊಳ್ದಿರಾ ಧರ್ಮಸ್ಥಳ ಪ್ಲಾನ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಟ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಪ್ಲಾನ್ ಇಲ್ದ್ರ ಅನ್ಕೊಳ್ದಿರ ಸೆಕೆಂಡ್ ಅಲ್ಲಿ ಆಗಿರೋದು ಧರ್ಮಸ್ಥಳ ಹೊರಡ್ತಾ ಇದೀವಿ. ಮಧ್ಯರಾತ್ರಿ 1:30 ಜಾಲಿ ಜಾಲಿ ಎಲ್ಲ ಜಾಲಿ. ಧರ್ಮಸ್ಥಳ ಗೋಯಿಂಗ್. ನೋ ಕಾಮೆಂಟ್ಸ್. ಧರ್ಮಸ್ಥಳ ಸುಸ್ವಾಗತ. ನಡೀರಪ್ಪ ಧರ್ಮಸ್ಥಳ ಹೋಗೋಣ. ಬೇಡ ಅಂತ ದೂರ ಇದ್ದೀನಿ. ಭಕ್ತಾದಿಗಳು ತಂದಿರುವ ಯಾವುದೇ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಕವರ್ ಅಪ್ಪ ನೀ ಚೆನ್ನಾಗಿದ್ಯಾ ಕಣಪ್ಪ, ಸುರ ಸುಂದರಾಂಗ. ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿದ್ಯಾ ಅನ್ಸುತ್ತೆ. ಎಲ್ಲಿ ಹೌದು ನೋಡ, ಏನಿಲ್ಲ. ನೇತ್ರಾವತಿ ನದಿಲ್ ಮುಳುಗು ಎಲ್ಲ ಗಿಡ ಬೆಳ್ಕೊಳತ್ತೆ. ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಗಿಡ ಬೆಳ್ಕೊಳತ್ತೆ. ನಾಳೆಯಿಂದ ಜಾಸ್ತಿ ಜನ ಅಪ್ಪಿ ತಪ್ಪಿ ಧರ್ಮಸ್ಥಳದಲ್ಲಿ ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸರಿ ಏನೋ ಧರ್ಮಸ್ಥಳದಲ್ಲಿ ಏನಾದ್ರು ಒಂದು ಹೆಣ್ಣು ಸಿಕ್ಕಿ ಮದುವೆ ಆದ್ರೆ ಏನ್ ಮಾಡ್ತೀಯ? ನಿನ್ಗೆ ಯಾಕೆ ಆಮೇಲೆ ಏನ್ ಮಾಡಿ ಒಳ್ಳೇದಾಗ್ಲಿ ಅರ್ಸ್ಬೇಕು, ನೀವು ಒಳ್ಳೇದಾಗ್ಲಿ ಎಲ್ಲರಿಗೂ. ಇವರು ಧರ್ಮಸ್ಥಳದಲ್ಲಿ ನದಿನ ನೋಡ್ತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ. ಆ ಪ್ರಕೃತಿ ಸೌಂದರ್ಯ ನೋಡೋದಿಕ್ಕೆ 2 ಕಣ್ಣು ಸಾಲು. ಅದರಲ್ಲೂ ಈ ಹರಿತಿರೋ ನೀರು, ಅಲ್ಲಿರೋ ಜನ ಎಷ್ಟು ಶ್ರದ್ಧೆಯಿಂದ ಒಬ್ಬ ಮನುಷ್ಯ ಸ್ನಾನ ಮಾಡಿ ನದಿ ಮೈಲಿಗೆನಲ್ಲಿ ಹೋಗಿ ಶ್ರೀ ಮಂಜುನಾಥ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾರೆ. ಅವನ ಭಕ್ತಿಗೆ ಮೆಚ್ಕೋಬೇಕು. ಅವ್ನಿಗೆ ಏನೇ ಕಷ್ಟ ಇದೆ ಆ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾರಲ್ಲ, ಅಲ್ಲಿಗೆ ಅವ್ರಿಗೆ ಪ್ರತಿಫಲ ಸಿಕ್ತು ಅಂತ ಒಂದು ಅರ್ಥ. ಅದು ನಮ್ಮ ಹಿಂದೂ ಸಂಪ್ರದಾಯ. ಬೇಕು ಅಂತ ಬಂದಿದ್ದಲ್ಲ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಬರ್ಬೇಕು ಅಂತಾನೆ ಬಂದಿದ್ದು ಅಲ್ಲ, ದಾರಿ ತಪ್ಪಿ ಬಂದಿದ್ದಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಧರ್ಮಸ್ಥಳಕ್ಕೆ ಬರ್ಬೇಕಂತಾನೆ ಬಂದಿದ್ದು. ಇವ್ರು ಇಲ್ಲಿವರೆಗೂ ಬಂದ್ಬಿಟ್ಟು ನೇತ್ರಾವತಿ ನದಿ ಸ್ನಾನ ಮಾಡಿ ಅಂದ್ರೆ ಬಿಸ್ತಿ ಸ್ನಾನ ಬೇಕಂತ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಬಿಸ್ತಿ ಸ್ನಾನ ಕೇಳಿ ಜನರೇ. ಓಕೆ ಆಮೇಲೆ ಮಾತಾಡೋಣ. ಕೇಳಿ. ಸ್ನಾನಕ್ಕೆ ನೀರು, ಬಿಸಿನೀರು, ಯಾರಾದ್ರೂ ಬಿಸಿನೀರಲ್ಲಿ ಮಾಡ್ತೀನಿ ಅನ್ನೋರಿಗೆ ಸಿಗುತ್ತೆ. ಆದ್ರೆ ಒಂದು ಬಕೆಟ್ಗೆ 100 ರೂಪಾಯಿ. ಯಾರಾದ್ರೂ ಮಾಡ್ಕೊಳ್ಳೋರು ಇದ್ರೆ ಬಂದು ಇಲ್ಲಿ ಸ್ನಾನ ಮಾಡ್ಕೋಬಹುದು. ಒಂದು ಬಕೆಟ್ 100 ರೂಪಾಯಿ ಕೊಟ್ಟು. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ನೇತ್ರಾವತಿ ನದಿ ಪಕ್ಕದಲ್ಲೇ ಇದೆ. ಅಪ್ಪ ಕಾಸ್ಟ್ಲಿ. ಅದು ನೇತ್ರಾವತಿ ನದಿನಲ್ಲೇ ಇಷ್ಟೊಂದು ಕಾಸ್ಟ್ಲಿ ಆದ್ರೆ ಸ್ನಾನಕ್ಕೆ ಈಗ ಅಲ್ಲಿ ಬೆಳಗಿನ ಜಾವ 5:30 ಅಂದ್ರೆ ಎಲ್ರು ತಣ್ಣೀರ್ ಸ್ನಾನ ಮಾಡಕ್ಕಾಗಲ್ಲ ಅಲ್ವಾ? ಕೆಲವರಿಗೆ ಬಿಸಿನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಬಿಸಿನೀರು ಬೇಕು ಅಂತ ಹೋದ್ರೆ ಒಂದು ಬಕೆಟ್ 100 ರೂಪಾಯಿ. ಏನ್ ಸರ್ ಅದು? ಒಂದು ಕಾಫಿ ಕುಡಿತೀನಿ, ಯಾರಿಗಾರು ಕಾಫಿ ಕುಡಿಯಕ್ ಚಟ ಇದ್ರೆ ಒಂದು ಕಾಫಿ 100 ರೂಪಾಯಿ. ಏನೋ 20 ರೂಪಾಯಿ. ಒಂದು ಕಾಫಿ 20 ರೂಪಾಯಿ, ಒಂದು ಬಕೆಟ್ ಬಿಸಿನೀರು 100 ರೂಪಾಯಿ. ಕಾಸ್ಟ್ಲಿ ಅಲ್ಲ? ನೋಡುಗ್ರ, ಧರ್ಮಸ್ಥಳ ನೇತ್ರಾವತಿ ನದಿನಲ್ಲಿ ನಮ್ಮ ಬಾಸ್ ಸಾಂಗ್ ಕೇಳ್ತಾ ಇರೋದು. ಸೂಪರ್ ಅಂಕಲ್. ಅದು ನೇತ್ರಾವತಿ ನದಿ. ಇಲ್ಲೂ ಕೂಡ ನಮ್ಮ ಬಾಸ್ ಸಾಂಗ್ ಕೇಳ್ಬೇಕಂತ ಅನ್ನಿಸ್ತಿದ್ಯಾ? ಅಂಕಲ ಸೂಪರ್ ಬಿಡ ಅಂಕಲ. ನಮ್ಮ ಡಿ ಬಾಸ್ ಸಾಂಗು, ನಮ್ಮ ಡಿ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮ್ಮ ಬಾಸ್ದು ಡೆವಿಲ್ ಮೂವಿ ಹಿಟ್ಟಾಗಬೇಕು. ಅಂತೂ ಇಂಥ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ.
ಅಕ್ಷಯ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಅವನ್ ಯಾವಾಗ್ಲೂ ಹಾಗೇನೆ. ನಮ್ಮ ಬಾಸ್ಗೆ ಎಲ್ಲಾರ್ಗೂ ಒಳ್ಳೇದಾಗಲಿ. ಧರೆಗೆ ಇಳಿದು ಬಂದ ಭಗವಂತ ದರ್ಶನ. ಓಂ ನಮ ಶಿವಾಯ ಅನ್ನಲೇ, ಓಂ ನಮ ಶಿವಾಯ ಅನ್ನಲೇ. ಓಂ ನಮ ಶಿವಾಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಶಿವಾಯ. ಶಿವ ಶಿವ ಹರ ಮಹಾದೇವ್. ನೀನು ದೇವ್ರಂತೆ, ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ. ತೋರ್ಸ್ ನಡಿಯ. ಅಂಕಲ್ ಊಟಕ್ಕೆ ಪ್ರಸಾದ. ಊಟ ಆಯ್ತಾ? ಊಟ ಅಲ್ಲ, ಪ್ರಸಾದ. ಸಾರಿ ಪ್ರಸಾದ. ಈಗ ಪ್ರಸಾದಕ್ಕೆ ಈ ಸಲ ಆದಷ್ಟು ಫ್ರೀಯಾಗಿ, ಯಾವ ಸಲ ನಾನು ಬೇಜಾನ್ ಸಲ ಬಂದಿದ್ದೀನಿ, ಯಾವ ಸಲಿನೂ ಈ ತರ ಇಷ್ಟೊಂದು ಫ್ರೀಯಾಗಿ ದರ್ಶನ ಆಗ್ಲಿಲ್ಲ. ನನಗೆ ಅದೃಷ್ಟ ಇಲ್ಲ. ಜನ ಕಮ್ಮಿ ಅವರೇ, ಬರೋರೆಲ್ಲ ಬಂದು ಆರಾಮಾಗಿ ದರ್ಶನ ಮಾಡ್ಬೋದು. ತೋರ್ಸ್ ನಡಿಯ. ಅಲ್ವಾ? ಬೆಳಗ್ಗೆ ಬಂದಿದ್ರೆ ಇನ್ನೂ ಆರಾಮಾಗಿ ಸಾಕು ಅನ್ನಷ್ಟು ನೋಡ್ಕೊಂಡು ಹೋಗ್ಬೋದಾಗಿತ್ತು. ಅಂತಮ್ಮ ನಾಳೆ ಓದ್ತಾರೇನೆ ಪಂಚಲಿಂಗೇಶ್ವರ ಬಸ್ ಹತ್ತೀವಿ. ಮನಸ್ಫೂರ್ತಿಯಾಗಿ ಇನ್ನ ದರ್ಶನ ಮಾಡ್ಬೋದಿತ್ತು. ಮಂಜುನಾಥ ನಮ್ಮ ಸ್ವಾಮಿ. ಅಯ್ಯೋ ನಿಜ. ಈಗೂನು ಆ ದರ್ಶನ ತುಂಬಾ ಚೆನ್ನಾಗಾಯ್ತು. ನಿಂತ್ಕೊಳಕ್ ಟೈಮ್ ಕೊಟ್ಟಿದ್ರು, ನಿಂತ್ಕೊಂಡಿದ್ವಿ, ಸಾಕು ಅನ್ನಷ್ಟು ನೋಡಿದ್ವಿ. ಈಗ ಬಂದ್ರ ನೀವು? ಬಟ್ ಬೆಳಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿದೆ ಅಲ್ವಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲ ಅವರೆಲ್ಲ ಹೋದ್ರೆ ಶಾಕ್ಬೇಡಿ. ಆಗ್ಲೇ ಹೋದ್ರಾ? ನಾವು ನಿಮಗಾಗಿ ಹಿಂದೆ ಉಳ್ಕೊಂಡ್ವಿ, ಹಂಗ ಮಾಮ. ಅವ್ರು ಮುಂದೆ ಇದ್ದಾರೆ. ಥ್ಯಾಂಕ್ ಯು. ನಮಗೋಸ್ಕರ ಹಿಂದೆ ಉಳ್ಕೊಂಡ್ರಲ್ಲ. ಜೊತೆಗೆ ಕಂಪ್ನಿ ಅವ್ರಾಗ್ಲೇ ಮುಂದೆ ಹೋಗ್ಬಿಟ್ರಾ? ಅಲ್ಲಿಗೆ ಹೋಗುದು. ಆಯ್ತಲ್ಲ? ಲೈಮ್ ಸೋಡಾ ಲೆಮನ್ ಸೋಡಾ ಅಲ್ಲ ಅಲ್ಲ. ಅವ್ರು ನೋಡಿದ್ರೆ ಇಲ್ಲೇ ಅವ್ರೆ. ಏಯ್ ನೀವು ಬರಂಗಿರ ಅಲ್ಲ, ನೀವು ಬರಂಗಿರ ಹೇಳ್ಬಿಟ್ಟು ಬರೋದು. ನೀವು ಹಿಂದೆ ಉಳ್ಕೊಬಿಟ್ಟು ಅಂತ ಕರೀತಿದ್ದೀನಿ. ಹಿಂಗೇನು ಹೇಳಿದ್ವು? ಅವ್ನು ಮುಂದಕ್ಕೆ ಹೋಯ್ತಾ, ಮುಂದಕ್ಕೆ ಹೋಯ್ತಾ ಇದ್ದೀನೋ. ಅವ್ರ ಅವಲಿಂದ ನಮ್ಮ ನೋಡ್ತಾರೆ. ನಿಮ್ಮ ನೋಡಿಕೊಂಡು ನಾವು ಮುಂದೆ ಓಡ್ತಾ ಇದ್ದೀವಿ. ಅಂಕಲ್ ಮುಂದೆ ಹೋಗಿರ್ಬೇಕಂತ. ಓಡ್ಸು. ಹುಷಾರಾಗೇ ಇದೆಯಾ? ಏನಕ್ಕೆ ಅವ್ರು ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ? ತಿಂಕ ನಾವು ಕಳ್ದೋಗ್ಬಾರ್ದು ಅಂತ ಹಿಂದೆ ಬರ್ತಾವ್ರ ಅವ್ರು. ಸಂತು ಇಲ್ಲ ಬೈಲಿ ಅಲ್ಲ, ಅದೇ ಯಾಕೆ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಅಭಿಪ್ರಾಯ ಏನಪ್ಪ? ಏನಿಲ್ಲ ಅಣ್ಣ. ಏನೇನ್ ಪ್ರಾಬ್ಲಮ್? ದರ್ಶನ ಹೇಗಾಯ್ತು? ದರ್ಶನ ಹೆಂಗಾಯ್ತು? ಚೆನ್ನಾಗಾಯ್ತು. ರಕ್ಷಿತ ಇಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಇಲ್ವಾ? ಬರೋರ್ಗೆ ಆರಾಮಾಗಿ ಬನ್ನಿ. ಈಗ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇವಾಗ ಊಟಕ್ಕೆ, ಈಗ ಊಟದ ಪ್ರಸಾದ ಅನ್ನ ಸಂತರ್ಪಣೆ. ಪ್ರಸಾದಕ್ಕೆ ಹೋಗ್ತಾ ಇದೀವಿ. ಹೌದು, ಪ್ರಸಾದಕ್ಕೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸುತ್ತ ಮಾಡೋರೆ, ಯಾರು ತೊಂದರೆ ತಗೊಳ್ಬೇಡಿ. ಇವತ್ತೇ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆಯ್ತು, ಆಮೇಲೆ ಭಾನುವಾರ ಸೋಮವಾರ ಬರ್ತದೆ, ಜನ ಜಾಸ್ತಿ ಆಯ್ತಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಅದಕ್ಕೆ ನಾವು ಬೇಗ ಬಂದಿದ್ದೀವಿ. ಕಣ್ಣಿನಲ್ಲಿ ದರ್ಶನ ಚೆನ್ನಾಗಾಯ್ತು. ಏನು ಹಂಗೆ ಹೇಳೋದು. ನಿಧಾನವಾಗಿ ಸಾಗ್ಬೇಕು. ಅದನ್ನ ಹಾಕ್ತಾರೆ. ಮುಂದೆ ನೋಡ್ಕೊಂಡು ಹೋಗು ಅಂತ. ಸೀನಾ ಏನೋ ಹೇಳ್ತಾ ನೀರು. ಒಂದು ನಿಮಿಷ ಹೇಳ್ಸೀನಾ.
ದರ್ಶನ ಚೆನ್ನಾಗಾಯ್ತು. ನನಗಿದ್ರ ಒಂಥರ ಸಂತೋಷ. ಹಾ ಇವತ್ತು ನಮಗೆ ಹಾ ನಾಳೆಗೆ ತುಂಬಾ ರಶ್ ಇರುತ್ತೆ. ನಾಳೆಗೆ ತುಂಬಾ ರಶ್ ಇರುತ್ತೆ. ಹೌದು. ಇವತ್ತು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಅದೃಷ್ಟವಂತರು. ಒಪ್ತೆ ಕಡೆ ಒಪ್ತೆ. ಅದೃಷ್ಟವಂತರು ಅಂದ್ರೆ ದರ್ಶನ ಬೇಗ ಆಯ್ತು, ಫ್ರೀ ಆಗಿದೆ, ಅದು ಪಾಯಿಂಟ್. ಎಲ್ಲಾರ್ಗು ಒಳ್ಳೇದ್ ಮಾಡಿ. ಜೈ ಮಂಜುನಾಥ ಸ್ವಾಮಿ. ದರ್ಶನ್ ಅವ್ರು ಬೇಗ ಆಚೆ ಬರ್ಲಿ. ನಂಜುಂಡ ನೀವನು ಪಾಡು ನೋಡು, ನಂಜು ಕುಡಿದು ನಗುವ ನೋಡು. ಅಲ್ವಾ? ನಮ್ಮ ಬಾಸ್ ಅದನ್ನೇ ನಾವು ಬಿಡ್ತಾ ಇರೋದು. ನಮ್ಮ ಬಾಸು ಬೇಗ ಈಚೆ ಬರ್ಬೇಕು. ಅಕ್ಷಯ್ ಆದಷ್ಟು ಬೇಗ ಒಂದು ಹೆಣ್ಣು ಸಿಗ್ಲಿ. ಮಂಜುನಾಥ ಸ್ವಾಮಿ ದರ್ಶನ ಮಾಡೋನೆ. ಅಕ್ಷಯ್ಗ ಅಕ್ಷಯ ಎಲ್ಲ ದೇವ್ರನ್ನು ಬೇಡ್ಕೊಂಡವ್ನೆ, ಆದಷ್ಟು ಬೇಗ ಒಂದು ಹೆಣ್ಣು ಸಿಗ್ಲಿ. ನನ್ ಹುಡುಗ ಯಾವತ್ತಿದ್ರು ಅಪರಂಜಿನಿ. ಬೇಗ ಮದ್ವೆ ಆಗ್ಲಿ, ಇಲ್ಲಿಗೆ ಬಂದು ಗಂಡ ಹೆಂಡತಿ ಸಮೇತ ದರ್ಶನ ಮಾಡ್ಕೊಂಡು ಹೋಗ್ಲಿ. ಮಂಜುನಾಥ ಒಳ್ಳೇದ್ ಮಾಡ್ಲಿ. ನೀನು ಚಡ್ಡಿ ದೋಸ್ತಿ ಕಾಣು. ನಾನು ಆಶೀರ್ವಾದ ಮಾಡ್ತೀನಿ. ಮಾಡ್ಲಿ. ಹಂಗ ಮಂಜುನಾಥ ಒಳ್ಳೇದ್ ಮಾಡ್ಲಿ ನಮ್ಮ ಅಕ್ಷಯ್ಗೆ. ನಮ್ಮ ಅಕ್ಷಯ್ ಆದಷ್ಟು ಬೇಗ ಒಂದು ಹೆಣ್ಣು ಸಿಗ್ಲಿ. ಇಲ್ಲಿ ಭೋಜನ ನೋಡ್ಬೇಕು ಹೆಂಗಿದೆ ಅಂತ. ಶಾಕ್ ಆಯ್ತಾ? ಆಗಿರ್ಲೇಬೇಕು. ಊಟ ಮಾಡ್ಬಿಟ್ಟು ಆಮೇಲೆ ಊಟ ಅಲ್ಲ, ಪ್ರಸಾದ. ದುರಾಲೋಚನೆ. ಪ್ರಸಾದ ಅನ್ನ ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ. ಬನ್ನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲನೂ ಸಿಸ್ಟಮ್ ನೋಡಿ ಹಿಂದೆ ತೋರಿಸಿ ಬ್ಯಾಗ್ ತಗೊಂಡು ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಇವಾಗ. ಅದನ್ನ ಕಟ್ ಮಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದು ಜ್ಞಾಪಕ ಇರಲಿ. ಪ್ರಸಾದ ತಿನ್ಕೊಂಡು ಹೋಗಿ, ಪ್ರಸಾದ ಸೇವನೆ ಮಾಡೋದು. ಮಾಡ್ಕೊಂಡು ಹೋಗಿ. ಹಂಗೆ ನಮ್ಮ ಅಕ್ಷಯ್ಗೆ ಒಂದು ಒಳ್ಳೆ ಹೆಣ್ಣು ಸಿಗ್ಲಿ ಅಂತಾನು ಬೇಡ್ಕೊಂಡ್ ಬಂದಿದ್ದಾನೆ. ಯಾರಾದರೂ ನಮ್ಮ ಈ ವಿಡಿಯೋ ಯಾರಾದ್ರು ನೋಡ್ತೀರಾ ಅವರೆಲ್ಲ ಇದ್ರೆ ಕಮೆಂಟ್ ಮಾಡಿ. ಚಿಕ್ಕು ನಾನು ಚಡ್ಡಿ ದೋಸ್ತಿ ಕಾಣು. ವಿಡಿಯೋ ನೋಡ್ತಿರೋ ಯಾರನ್ನ ಇದ್ರೆ ಒಂದು ನಿಮ್ ಕಡೆ ಸಜೆಷನ್ ಯಾವ್ದಾರ ಇದ್ರೆ ಹೇಳಿ. ಲಿಂಗಾಯತ್ ಹುಡುಗ ವಿಡಿಯೋ ಕಾಲ್ ಮಾಡು. ಇಲ್ಲ ನೋಡು, ಯಾರಿದು? ಏನು ತೇಜಸ್ಸು, ಏನು ವರ್ಚಸ್ಸು. ಅಕ್ಷಯ್ ಮಾಮ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿತು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾತ್ಮ. ನೋಡ್ಸಿನ ಚೆನ್ನಾಗಿದೆ ಅಲ್ಲ? ಪ್ರಸಾದ ತಿನ್ನೋದು ಒಂದು ಪುಣ್ಯ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಕುಂತ್ಕೊಳ್ಳೋ ಜಾಗ ಎಷ್ಟು ಚೆನ್ನಾಗಿ ಊಟ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಅಕ್ಷಯ ಅಂಕಲು ಹೇಳಿ. ಪ್ರಸಾದ ಈಗ ಸೇವಿಸಿದ್ವಿ, ಖುಷಿ ಹೆಂಗಿದೆ? ಆನಂದ ಮಚ್ಚ ನೀನ್ ಬದುಕ್ಬೇಕಾ? ಪರಮಾನಂದ ಆನಂದವಾಗಿದೆ. ಮಿಸ್ಟರ್ ಶ್ರೀನಿವಾಸ್, ಹೇಳೋಣ. ಈಗ ಪ್ರಸಾದ ಸೇವನೆ ಆಯಿತು. ಈಗ ನಿಮ್ಗೇನು ಅನ್ನಿಸ್ತಿದೆ? ಸೇವನೆ ಆದ್ಮೇಲೆ ಏನು ಅಂತ ಅನ್ನದಾತ ಸುಖಿ ಭವ ಅನ್ಸುತ್ತೆ.
ಹೊಟ್ಟೆ ತುಂಬಿದ್ಮೇಲೆ ಹಿಂಗೆ ಅನ್ಸೋದು ಹಾ ಈ ನೈಟ್ ಜರ್ನಿ ಮಾಡಿದ್ರೆ ಅಂದ್ರೆ ಸ್ವಲ್ಪ ನಿದ್ದೆ ಕಮ್ಮಿ ಆಗಿದೆ, ಸ್ವಲ್ಪ ನಿದ್ದೆ ಮಾಡಬೇಕು. ಹಾ ನಿದ್ದೆ ಮಾಡಿದ್ಮೇಲೆ ನೆಕ್ಸ್ಟ್ ಕುಕ್ಕೆಗೆ ಪಯಣ ಬೆಳೆಸ್ತಿದ್ದೇವೆ. ಕುಕ್ಕೆಗೆ ಹೋಗ್ತಾ ಇದೀವಿ, ಅಲ್ಲಿ ಹೋಗಿ ವಿಡಿಯೋ ಮಾಡೋಣ. ಏನಿಲ್ಲ. ಈಗ ಅದೇನು ಹೇಳಪ್ಪ. ಶ್ರೀನಿವಾಸ್ ನಮ್ಮವರು ಎಲ್ಲರಿಗಿನ್ನ ಜಾಸ್ತಿ ನಿದ್ದೆ ಮಾಡಿರೋದೇ ಅವರು. ನಿದ್ದೆನಾ? ಏಯ್ ಪಾಪ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ಇನ್ನ ಕಣ್ಣೇ ಮುಚ್ಚ. ನಾನು ಕಣ್ಣೇ ಮುಚ್ಚಿಲ್ಲಪ್ಪ. ನಾವು ನಿಜ ಕಣ್ಣು ಮುಚ್ಚಿಲ್ಲ ನಾವು. ಮನಗಿದ್ರೆ ಒಂದು 20 ನಿಮಿಷ ಮನಗಿರ್ಬೋದು ನಾನು, ಅದು ಡ್ರೈವ್ ಮಾಡಿ. ನೋಡ್ಸಿನಾ ಇದ್ದಾರಲ್ಲ ನೋಡು. ಗಾಡಿ ಓಡಿಸ್ಕೊಂಡು ನಾವು ನಿದ್ದೆ ಮಾಡಿದ್ವಿ ಚೆನ್ನಾಗಿ. ಅವ್ರು ಗಾಡಿ ಓಡಿಸ್ಕೊ ಬಂದವರು ಧರ್ಮಸ್ಥಳದಲ್ಲಿ ಇದ್ರಿ, ಸುಳ್ಳು ಹೇಳ್ಬೇಡ್ರಿ. ನೀವೇನ್ ಮಾಡಿದಿರಾ ಎಲ್ಲ ಬಾಯ್ ಬಿಟ್ಟಿ? ಸುಳ್ಳು ಹೇಳ್ಬೇಡ್ರಿ. ನಾವು ಸುಳ್ಳು ಹೇಳೋದ್ರಿಂದ ಸತ್ಯವನ್ನೇ ಹೇಳ್ತೇವೆ. ನಾವು ಗಾಡಿ ಓಡಿಸಿದೀವಿ, ಅವ್ರು ನಿದ್ದೆ ಮಾಡಿದ್ರೆ ಚೆನ್ನಾಗಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸತ್ಯ ಹರಿಶ್ಚಂದ್ರ ಅಂತ. ಇವ್ರು ನೋಡ್ರಿ ಸುಳ್ಳು ಹೇಳ್ತಾರಂತ ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಮುಖ ಸಪ್ಪ ಇದೆ, ಬಟ್ಟೆ ನೋಡ್ರಿ, ಆ ಶ್ರದ್ಧೆ ನೋಡ್ರಿ, ಆ ಭಯ ಭಕ್ತಿ ಇದೆಯಾ? ಇಲ್ಲ. ಆ ಭಯ ಭಕ್ತಿ ಇದೆಯಾ? ನಾವು ಬಡವರು ಸ್ವಾಮಿ, ಬಟ್ಟೆ ಕರ್ಕೊಂಬಂದು ಪ್ರಸಾದ ಕೊಡಿ ಅಂದ್ರೆ ಪ್ರಸಾದ ಕೊಡ್ತಾ ಇಲ್ವಲ್ಲ. ಓಕೆ ಆಮೇಲೆ ಮಾತಾಡೋಣ. ಯಾರು ನೀವೇ ಅಲ್ಲ ಪ್ರಸಾದಕ್ಕೆ ತಿಂದ್ರೆ ಈಗ ತಾನೇ ತಿನ್ನಿ ಅಂತಂದ್ರಲ್ಲ. ಮಹಾಪ್ರಸಾದವಾಯ್ತು ಸ್ವಾಮಿ, ಎಲ್ಲರಿಗೂ ಕೊಡಕ್ಕೆ ಇಲ್ಲಿಂದ ಪ್ರಸಾದ ತಗೊಂಡೋಗ್ಬೇಕಲ್ಲ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಅದು ಕೊಡಿ ಅಂದ್ರೆ ಕೊಡ್ತಾ ಇಲ್ವಲ್ಲ ನೀವು. ಅಲ್ಲಿ ಒಳಗಡೆ ತಗೋಬೇಕು ತಾನೆ. ಎಲ್ಲಿ ಇದೆಯಲ್ಲ, ಇಲ್ಲಿರೋದು ಏನು, ಇಲ್ಲಿ ಕಣ್ ಮುಂದೆ ಇಟ್ಕೊಂಡು ಒಳಗಡೆ ಏನಕ್ಕೋಸ್ಕರ ತಗೊಂಡು ಹೇಳಿಸಿ. ಆ ಪ್ರಸಾದ ತೋರಿಸಿ. ಈಗ ನೋಡ್ರಿ. ಅಲ್ಲ ಹಂಗಲ್ಲ, ಬ್ಯಾಕಲ್ಲಿ ತೋರಿಸಿ. ಹೆಂಗೆ? ಹೌದು, ಅಲ್ಲಿ ಹೋಗ್ತಿದೆಯಲ್ಲ ಪ್ರಸಾದ. ಹಾ ಕೊಡಿ ಸ್ವಾಮಿ. ಒಂದು ಬೆಲೆನೇ ಕಟ್ಟೋಕಾಗ್ತಿರೋ ಆಸ್ತಿ ನೀವಿರುವಾಗ ನನ್ಗಿದೆಲ್ಲ ಯಾಕಪ್ಪಾಜಿ? ಅಲ್ಲ ನೀವು ನಿಮ್ಗೂ ಸೇರ್ಸಿ ತಗೊಂಡಿದ್ರಲ್ಲ. ಎಲ್ಲಿ ಅದ್ರಲ್ಲಿ ಇದೆಯಾ ನಮ್ಗೆ? ಖಂಡಿತ ನಿಜ ಖಂಡಿತ ಇದೆಯಾ ನೋಡಿ. ಅದೇ ನೀವು ತಗೊಂಡಿರೋದು ಇದೆ, ಅವ್ರು ತಗೊಂಡ್ರದ್ದು ಅವ್ರಿಗಿದೆ. ಹಂಗೆ ಒಂದ್ ಐಸ್ ಕೊಡ್ಸಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಕ್ಯಾಲರಿ, ಎಕ್ಸ್ಟ್ರಾ ಕ್ಯಾಲರಿ. ಇದು 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 ಬೇಡ. ಇವ ಯಾರೇ? ಕ್ಯಾಲರಿ ಬರ್ನ್ ಮಾಡ್ಬೇಕು. ಈಗ ತಿಂದಿರೋದು ಒಳಗಡೆ, ಈಗ ಒಳಗಡೆ ತಿಂದಿರೋದು ಬೇರೆ, ಇದು ರೈಸು. ಆಯ್ತು, ಆಮೇಲೆ ಹಂಗಾಗಿ ಕ್ಯಾಲರಿ ಜಾಸ್ತಿ ಆಗ್ಬಿಡು. ಓ ಹಂಗೆ. ನಾವು ಓಡಾಡಲ್ಲ ಬೇರೆ. ನೋಡ್ಸಿನಾ ನೋಡು ಏನ್ ಹೇಳ್ತಿರೋದು ನಿಮ್ಮ ದೋಸ್ತು. ಐಸ್ ಕ್ರೀಮ್ ತಿನ್ಬಾರ್ದು ಅಂತ ಹೇಳ್ತಾರ. ಅವ್ರ ಮೇಲೆ ಹೊಟ್ಟೆ ಉರಿ. ಹಾ ತಿನ್ಮಾಡಿ ಬಿಡಿ, ಪ್ರಸಾದ ತಿಂದಿದೀವಲ್ಲ, ಮುಂದೆ ಏನಾರ ಹೋಯ್ತು ತಿನ್ಕೊಂಡು. ಆದ್ರೂ ಬಿಟ್ಕೊಡಲ್ಲ. ಐಸ್ ಕ್ರೀಮ್ ಬೇಡ. ಈಗ ಐಸ್ ಕ್ರೀಮ್ ಬೇಡ, ನಾವು ಸೋಡಾ ಕುಡಿಯೋಣ ಬನ್ನಿ. ಐಸ್ ಕ್ರೀಮ್ ದೊಡ್ಡವರಾಗಿದ್ದೀವಿ, ಐಸ್ ಕ್ರೀಮ್ ತಿನ್ನೋದು ಬೇಡ. ಊಟ ಮಾಡಿದ್ವಿ, ಪ್ರಸಾದ ತಿಂದಿದ್ವಿ, ಹೊಟ್ಟೆ ತುಂಬ ಐತಿ. ಈಗ ಆರಾಮ ನಿದ್ದೆ ಮಾಡೋಣ. ನಿದ್ದೆ ಮಾಡಿದ್ಮೇಲೆ ಆಮೇಲೆ ಏನಾದ್ರು ಯೋಚನೆ ಮಾಡೋಣ, ನೆಕ್ಸ್ಟ್ ಎಲ್ಲಿ ಹೋಗೋಣ ಏನು ಅಂತ ಯೋಚನೆ ಮಾಡಿ ಅಲ್ವಾ. ಇಲ್ಲೇ ಹತ್ರದಲ್ಲಿ ಫಾಲ್ಸ್ ಇದೆಯಂತೆ, ನೋಡೋಣ. ಎಲ್ಲ ಹೇಳ್ತಾರೆ ವಿಡಿಯೋದಲ್ಲಿ, ನಾವು ನೋಡಿಲ್ಲ, ನೋಡ್ಕೊಂಡ್ ಬರ್ತಾ ಹೌದು, ಇಲ್ಲ ಹತ್ರ ಇದೆ. ನಾನು ನೋಡಿದ್ದೀನಿ. ಹೋಗ್ತಾ ಅಂದವೇ ನೋಡ್ಕೊಂಡು ಹೋಗೋಣ, ಸಿಕ್ಕಿದ್ರೆ ಅಲ್ಲೂ ಆಟ ಆಡ್ಕೊಂಡು ಹೋಗೋಣ. ಅಲ್ಲೂ ಆಟ ಆಡ್ಕೊಂಡು ಹೋಗೋಣ. ಎಕ್ಸ್ಟ್ರಾ ಒಂದ್ ಜೊತೆ ಬಟ್ಟೆ ತಂದಿದ್ದೀವಿ, ಸ್ನಾನ ಮಾಡ್ಕೊಂಡು ಈಜಾಡ್ಕೊಂಡು ಹೋಗೋಣ ಅಲ್ವಾ. ಈಜ್ ಆಡ್ಬೋಣ ಇವತ್ತು. ಈಜ್ ಆಡೋದೆ, ಎಂಜಾಯ್ ಮಾಡೋದೆ. ಆಯ್ತು, ದರ್ಶನ ಎಲ್ಲ ಮುಗೀತು. ನಮ್ಮ ಪಯಣ ಬೆಂಗಳೂರು ಕಡೆಗೆ. ಬೆಂಗಳೂರು ಕಡೆಗೆಲ್ಲ, ಕುಕ್ಕೆ ಕಡೆಗೆ, ಸಾರಿ ಕುಕ್ಕೆ ಕಡೆ, ಕುಕ್ಕೆಗೆ. ಧರ್ಮಸ್ಥಳ ಮುಗೀತು. ನಮ್ಗೆ ಗಾಡಿಗಳಿಗೆಲ್ಲ ಈ ತರ ಟಾಪ್ ಬೆಂಗಳೂರು ನೋಡಿದ್ರೆ ಚೆನ್ನಾಗಿರ್ತದೆ ಅಲ್ವಾ. ಮಳೆಗೆಲ್ಲ ನೋಡಿ ಸ್ಕ್ರೀನ್ ಕರ್ಟನ್ ಎಲ್ಲ ಎಳ್ಕೊಂಡು ಆರಾಮಾಗಿ ಇನ್ನೂ ಚೆನ್ನಾಗಿರೋ ಗಾಡಿ ಅವಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋ. ಅಲ್ಲ, ಇನ್ನೊಂದೇನಂದ್ರೆ ಆಯಾ ಮೆಕ್ಯಾನಿಕ್ ಆಟೋಗೆ ಅಲ್ಲಲ್ಲ ಒಂದ್ ನಿಮಿಷ. ಈಗ ಟಾಪ್ ರೋಪಿಂಗ್ ಒಂದು ಆಟೋ ಮಾಡ್ತಾರೆ ಅಂದ್ರೆ ಬೆಂಗಳೂರೇ ಬೇರೆ. ಒಂದ್ ನಿಮಿಷ, ನಮ್ಗೆ ಮಳೆ ಬಂದ್ಬಿಟ್ರೆ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಟೂ ವೀಲರ್ ಅವರು ಗಾಡಿ ಇಲ್ಲಿ ತಗೋಬರ್ಬೇಕು, ರೇಂಜ್ ಬರ್ತಾರೆ ಅಲ್ವಾ. ಅವ್ರು ಬಂದು ಅಕ್ಕಪಕ್ಕ ಯಾರು ಏನಾಗ್ತಾರೆ, ಒಂದು ಅವ್ರು ಪ್ರಜ್ಞೆನೇ ಇರಲ್ಲ, ಅರಿವಿರಲ್ಲ, ಕೆಳಗಡೆ ನೀರೈತೆ ಅನ್ನೋದು ನೋಡಲ್ಲ, ಅದು ಕೊಚ್ಚೆನೋ ಗಲೀಜು ಏನು ನೋಡಲ್ಲ. ಪ್ಯಾಸೆಂಜರ್ಗಳು ಕೂತಿರ್ತಾರೆ, ಮಕ್ಕಳು ಕೂತಿರ್ತಾರೆ, ಇವ್ರು ಕೂತಿರ್ತಾರೆ, ಯಾವ್ದು ನೋಡಲ್ಲ. ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ. ಆರಿಸ್ಕೊಂಡು ಹೋಯ್ತಾ ಇರ್ತಾರೆ. ಈಗ ಅವ್ರಿಗೇನು ನಾವೆಲ್ಲೋ ರೇಸ್ ಟ್ರ್ಯಾಕ್ ಅಲ್ಲಿ ಇದ್ದೀನಿ ಅನ್ನೋ ಮೂಡು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈಗ ಏನ್ ಮಾಡ್ಬೇಕು ಅದಕ್ಕೆ ನಾವೇನ್ ಹೇಳ್ತಾ ಇದೀನಿ, ಇಲ್ಲಿ ಮಲೆನಾಡು ಆಟೋಗಳು ನೋಡಿದೀರಾ, ಅದೇ ತರ ಬೆಂಗಳೂರಲ್ಲಿ ಯಾರಾದ್ರೂ
ಟಾಪ್ ರೂಪಿಂಗ್ ಹೊಲ್ದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ಯಾರಾದ್ರೂ ಬಂದು ಬೆಂಗಳೂರಲ್ಲಿ ನಮ್ ಬೆಂಗಳೂರಲ್ಲಿ ಟಾಪ್ ಹೊಲಿಯೋರು ಇಲ್ಲ ಅಂತ ಹೇಳ್ತಿರೋದು. ಹುಡ್ಕನ ಬನ್ನಿ, ಇದ್ದಾರೆ ಕಲಾಕಾರಗಳು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಗಾಡಿಗಳನ್ನ ಮೇಂಟೈನ್ ಮಾಡ್ತಾರೆ. ನೋಡಿ, ಅಲ್ಲೊಂದು ಆಟ ತೋರಿಸಿ ನೋಡಿ, ಅದು ಒಂದು ಚೂರು ನೀರು ಒಳಗಡೆ ಬರಲ್ಲ. ಅದು ಈ ತಲೆಗೆ ಟೋಪಿ ಹಾಕ್ತಾನಂತೆ, ಇರೋದು ಎರಡು ಅದನ್ನು ಕಳ್ಕೊಳಕ್ಕೆ ಐಡಿಯಾ ಆಗ್ತಾವನೆ. ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ಓಲಿ ಮಗುಗೆ ಏನಾರ ಆಟ ಸಾಮಾನು ಕೊಡ್ಸು. ಲಾಲಿಪಾಪ್ ಕೊಡ್ಸಿ ಮಗು. ಅಂಕಲ್, ಓ ಅಂಕಲ್, ಮಗುಗೆ ಏನಾರ ಆಟ ಸಾಮಾನು ಕೊಡ್ಸು. ಗಿಲ್ಕಿ ಕೊಡಿಸ್ತೀನಿ. ಗಿಲ್ಕಿ ನೋಡವ ಆಡ್ಬೇಕು ಮಗು. ಮಗುಗೆ ಆಟ ಸಾಮಾನು ಆಗ್ಲಾ ರೆಡಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜದ್ಗಾರ್ ಯಾರು ಅವರಪ್ಪ? ಗಿಲ್ಕಿ ತಗೋತಾ ಇದೆ ಮಗು. ಅಂಕಲ್ ಇಲ್ಲಿ ನೋಡಿಲಿ, ಈಗ ಮಗುಗೆ ಏನ್ ಕೊಡ್ಸಿ ಅದನ್ನ ಹೇಳು. ಗಿಲ್ಕಿ ಕೊಡ್ಸಿದ್ಯಾ ಮಗು? ಗಿಲ್ಕಿ ಓಕೆನಾ? ಕೊಡ್ಸು. ಏನದು? ಯಾವ್ದು ಕರೀಲಿಲ್ಲ? ಎಷ್ಟು? ಇಲ್ಲ, ಪೋಣ ವರ್ಷ ಏನ್ ತಗೊಂತೀಯಪ್ಪ ಸಜ್ಜ? ನನಗೇನ್ ಬೇಡಪ್ಪ, ನೀವು ಓಲಿ ಹೂವು ಕೊಡ್ತಾರೆ, ಬೇಕಾ? ಹುಡುಗರು ತಗೋದು ಸರಿ ತಾನೆ. ಇದು ಅವ್ರು ಕೊಡ್ತಾರೆ, ನೀವು ಕೇಳಿ ಅವ್ರು ಕೊಡ್ತಾರೆ. ಅಣ್ಣಪ್ಪ ಸ್ವಾಮಿ ಹೋಗುವ. ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಹತ್ತಾ ಇದೀವಿ. ಎಲ್ಲಾರ್ಗೂ ಆಶೀರ್ವಾದ ಮಾಡಲಿ ಅಣ್ಣಪ್ಪ ಸ್ವಾಮಿ. ಇಷ್ಟು ಮೆಟ್ಲು ಹತ್ತೋಷ್ಟಕ್ಕೆ ಆದ್ರೆ ಮೆಟ್ಲು ಎಷ್ಟು ಮೆಟ್ಲಿದೆ? 100 ಐತಿಲ್ವಾ? ಇನ್ ತಿರುಪ್ತಿಗೆ ಹೋಗ್ಬಿಟ್ರೆ ನೀವು ಮುಗ್ದಾಯ್ತು ಕತೆ. ಕಮ್ಮಿ ಅಂದ್ರೆ 150 200 ಮೆಟ್ಲು ಐತೆ. ನನ್ ಜೊತೆ ಬಂದಿದ್ರಿ ಅಂಕಲ್, ನೀನ್ ಸವಾಸ ಬೇಡ. ನಾನೇ ಎಷ್ಟು ಅಂತ ಸ್ಪೀಡಾಗಿ ಹೋಗ್ಲಿ? ನಡೀತಾನೆ ವಯ್ಯ. ಅಪ್ಪ ನೀನ್ ನಡ್ಕೊಂಡು ಹೋಗು, ಹೇಗಾರ ಮಾಡ್ಕೊ ಹೋಗು. ಕಾಲ್ ನೋವು ತತ್ಕಣೆ ಅಂದ್ರೆ ಕೇಳಲಿಲ್ಲ. ಓ ಫ್ರೀನೇ ಬಿಟ್ಟಿಲ್ಲ. ನೀವು ಮಾತ್ರ 2 ಅವರ್ ನಿದ್ದೆ ಮಾಡ್ಬಿಟ್ಟ ಅಲ್ಲಿ ಬೇಡದ್ಮೇಲೆ. ಚೆನ್ನಾಗಿತ್ತು ಅಂಕಲ್. ನಾವೇನಂದ್ರೆ ನನಗೆ ಅವತ್ತು ಸಿಕ್ಕಾಬಿಟ್ಟೆ ಕೋಪ ಬಂದ್ಬಿಟ್ಟಿತ್ತು. ನನಗೆ ಬಂದಿತ್ತು, ಗೊತ್ತಾಯ್ತು. ಫ್ರೀ ದರ್ಶನದಲ್ಲ ಅವ್ನ ಕೋಪ ಬಂದಿದ್ಕೆ ಅಷ್ಟಿತ್ತು. ಇಲ್ಲ ಅಂದ್ರೆ ಅಲ್ಲಲ್ಲಿ ಗ್ಯಾಪ್ ಕೊಟ್ಟು ಕೂತ್ಕೊಂಡವನು. ನಾನು ಫುಲ್ ರೇಗಿಸ್ಬಿಟ್ಟು ಹೋಗಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅದಿದ್ ನೋಡಿದ್ರೆ ತಿರುಪ್ತಿ ಬೆಟ್ಟ ಎಷ್ಟು ದೂರ ಆಯ್ತದ. ಇದು ಮಾಡ್ಬೇಕು ಅರ್ಜೆಂಟಾಗಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೀರಾ ರಾಜಣ್ಣವರೇ? ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಏಕೆ ಇನ್ನು ಅರ್ಧನೇ ಬಂದಿಲ್ಲ? ಅರ್ಧ 2 ಮೆಟ್ಲಲ್ಲ ಇದ್ದೀನಿ. ಅಣ್ಣಪ್ಪ ಸ್ವಾಮಿ ಅಲ್ಲ ಸೀನಾ ಊಟ ಇದು ಪ್ರಸಾದ ತಿಂತಾನೆ, ಜಾಸ್ತಿ ಆಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ ನೀವು ಒಬ್ಬರೇ ಹಿಂದೆನೆ ಹತ್ತು ಅಂದ್ರೆ ಕಷ್ಟ ಆಗಲ್ವಾ? ನೀವು ಒಬ್ಬರೇ ತಿಂದ್ರ ಪ್ರಸಾದನ? ನಾವು ತಿಂದಿದ್ದೀವಿ. ನಾನು ತಿಂದಿದ್ದೀನಿ. ಎಲ್ಲ ಇಡೀ ನನಗೆ ಏನು ಹಿಡಿದಪ್ಪ? ನಾನು ತಿಂದಿದ್ದೀವಿ. ಹಾ ಬನ್ನಿ ಇರಪ್ಪ. ಹಾ ಈಗ ಸಾಮಾನು ಜಾಸ್ತಿ. ಬೇಗ ಬರ್ರಪ್ಪ. ಬತ್ತಾಯಿದ್ದೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇರ್ಲಿ ಆಯ್ತು. ಇರ್ಲಿ ಅಭಿಮಾನ ಮನ್ಸಲ್ಲಿರ್ಬೇಕು. ಹೌದೌದು. ಬರ
ಇಲ್ಲ ಐತೆ ನೋಡಪ್ಪ, ಆಮೇಲೆ ಬರೋಣ. ಆಗಬಹುದೇ? ನಿಧಾನಕ್ಕೆ ಉಸಿರು ತಾಳಿ, ನಿಧಾನಕ್ಕೆ ಉಸಿರು ಬಿಡಿ. ಖಂಡಿತ. ಇಲ್ಲಿ ಬನ್ನಿ ಬಯಸಿನ ಆಂಜನೇಯನ ಆಂಜನೇಯನದು ಆಯ್ತು ಬಿಡಪ್ಪ. ಹಿಂದೆಗಡೆ ಹತ್ರ ಬರಲ್ಲ. ಆಡೋಣ. ಕಾಮನ ಬಿಲ್ ಬರ್ತಾಯ್ತು ನೋಡಿ, ಕಾಮನ ಬಿಲ್ಲು.